ವೈದ್ಯ ವಿದ್ಯಾರ್ಥಿನಿಯ ಹತ್ಯೆಗೆ ಕೋಲ್ಕತ್ತಾವೇ ಕೊತ ಅಂತ ಇದೆ. ದಿನದಿಂದ ದಿನಕ್ಕೆ ದೇಶದಲ್ಲಿ ಪ್ರತಿಭಟನೆಯ ಕಿಚ್ಚು ಕೂಡ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ನಾಳೆ ರಾಜ್ಯದಲ್ಲಿ ಆಸ್ಪತ್ರೆಗೆ ಹೋಗೋರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಿದೆ. ಯಾಕೆ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ನಾಳೆ ಆಸ್ಪತ್ರೆಗೆ ಹೋಗೋ ಮುನ್ನ ಎಚ್ಚರ. ನಾಳೆ ದೇಶಾದ್ಯಂತ ಒಪಿಡಿ ಸೇವೆ ಬಂದ್. ಕೋಲ್ಕತಾ ವೈದ್ಯೆಯ ಹತ್ಯಾಚಾರಕ್ಕೆ ಖಂಡನೆ. ನಾಳೆ ಆಸ್ಪತ್ರೆಗೆ ಹೋಗುವ ಮುನ್ನ ಸ್ವಲ್ಪ ಎಚ್ಚರವಾಗಿರಿ. ಯಾಕಂದ್ರೆ ನಾಳೆ ದೇಶಾದ್ಯಂತ ಒಪಿಡಿ ಸೇವೆಗಳು ಇರಲ್ಲ. ಕೋಲ್ಕತಾದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಕೊಲೆ ಖಂಡಿಸಿ ನಾಳೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಐಎಂಎ ಕೊಟ್ಟಿರುವ ಕರೆಗೆ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಮತ್ತು ಹಲವು ವೈದ್ಯಕೀಯ ಅಸೋಸಿಯೇಷನ್ಗಳು ಬೆಂಬಲ ಕೊಟ್ಟಿವೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಾಡಿದ್ದು ಬೆಳಗ್ಗೆ 6 ಗಂಟೆವರೆಗೂ ಒಪಿಡಿ ಬಂದ್ ಆಗಲಿದೆ. ಕೋಲ್ಕತ್ತಾ ವೈದ್ಯೆಯ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಹಲ್ಲೆಯನ್ನು ಖಂಡಿಸಿ ನಾಳೆ ಏನು ವೈದ್ಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಸಾವಿರಾರು ವೈದ್ಯರು ಕೈ ಜೋಡಿಸಿದಿರುವಂಥದ್ದು ಕಂಡು ಬರ್ತಾ ಇದೆ. ಬೇರೆ ಬೇರೆ ರೀತಿಯ ಅಸೋಸಿಯೇಷನ್ಗಳು, ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದವರು, ಜೊತೆಗೆ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳ ಅಸೋಸಿಯೇಷನ್ನು ಮತ್ತು ಪೀಡಿಯಾಟ್ರಿಕ್ ಅಸೋಸಿಯೇಷನ್ನು, ಇವರೆಲ್ಲರೂ ಕೂಡ ವೈದ್ಯರು ಕೈ ಜೋಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಚಾಮರಾಜಪೇಟೆಯಲ್ಲಿರುವಂಥ IMA ಕಚೇರಿಯಲ್ಲಿ ನಾಳೆ 11:30 ಅವರೆಲ್ಲರೂ ಕೂಡ ಅಲ್ಲಿ ಸೇರಿ ಸರ್ಕಾರವನ್ನು ಒತ್ತಾಯಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಸುಮಾರು ಈ IMA ಮತ್ತು ಇತರೆ ಅಸೋಸಿಯೇಷನ್ನ ವೈದ್ಯರೆಲ್ಲರೂ ಸೇರಿ 1.5 ಲಕ್ಷ ವೈದ್ಯರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬೆಂಬಲವನ್ನು ಸೂಚಿಸಿರುವಂಥದ್ದು. ಬೆಂಗಳೂರು ಒಂದರಲ್ಲೇ 7,000ಕ್ಕೂ ಹೆಚ್ಚು ವೈದ್ಯರಿದ್ದು ನಾಳೆ OPD ಸೇವೆಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇಲ್ಲ. ನಾವು ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಹಾಗಾಗಿ ಸಾರ್ವಜನಿಕರೆಲ್ಲರೂ ಕೂಡ ನಾಳೆ OPDಗೆ ಅಂತ ಬರೋದಾದರೆ ದಯಮಾಡಿ ಯಾರು ಕೂಡ ನಾಳೆ OPDಗೆ ಬರಬೇಡಿ. ಎಮರ್ಜೆನ್ಸಿ ಪೇಷಂಟ್ ಇದ್ದರೆ ಎಮರ್ಜೆನ್ಸಿಗೆ ಟ್ರೀಟ್ಮೆಂಟನ್ನು ಕೊಡುವಂಥ ಕೆಲಸ ಆಗುತ್ತೆ. IMA ಪ್ರತಿಭಟನೆಗೆ ರಾಜ್ಯದಿಂದಲೂ ಬೆಂಬಲ. ಇನ್ನು ನಾಳಿನ ಪ್ರತಿಭಟನೆಗೆ ಯಾವೆಲ್ಲ ಸಂಘಟನೆ ಬೆಂಬಲ ಕೊಟ್ಟಿದೆ ಅನ್ನೋದನ್ನ ನೋಡೋಣ. ನಾಳಿನ ಪ್ರತಿಭಟನೆಗೆ ಯಾರೆಲ್ಲ ಬೆಂಬಲ? ಫನಾ ಬೆಂಬಲ, ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ, ಸರ್ಕಾರಿ ವೈದ್ಯಾಧಿಕಾರಿಗಳ ಅಸೋಸಿಯೇಷನ್, ಮಕ್ಕಳ ವೈದ್ಯರ ಅಸೋಸಿಯೇಷನ್, ಆರ್ಥೋಪೆಡಿಕ್ ಅಸೋಸಿಯೇಷನ್, ಮೆಡಿಕಲ್ ಕಾಲೇಜು ವೈದ್ಯರು. ಇನ್ನು OPD ಸೇವೆ ಬಂದ್ ಆಗುವ ಕಾರಣ ರೋಗಿಗಳು ಆಸ್ಪತ್ರೆಗೆ ಹೋದರೆ ಚಿಕಿತ್ಸೆ ಸಿಗಲ್ಲ. ಎಮರ್ಜೆನ್ಸಿ ಪೇಷಂಟ್ಗಳಿಗೆ ಮಾತ್ರ ಚಿಕಿತ್ಸೆ ಸಿಗಲಿದೆ. ಬೆಂಗಳೂರಿನಲ್ಲಿ ಇರುವ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲೂ ಪ್ರತಿಭಟನೆಯ ಕಾವು ಜೋರಾಗಿ ಇರಲಿದೆ. ರಾಜ್ಯಾದ್ಯಂತ IMA ವ್ಯಾಪ್ತಿಯಲ್ಲಿ 30,000 ವೈದ್ಯರಿದ್ದು ಎಲ್ಲರೂ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ. ಸೊ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಭಾನುವಾರ 6 ಗಂಟೆವರೆಗೂ ಯಾವುದೇ OPD ಸೇವೆ ಇರುವುದಿಲ್ಲ. ಎಮರ್ಜೆನ್ಸಿ ಕೇರ್ ಇರ್ತದೆ. ಅದರಲ್ಲಿ ಎಮರ್ಜೆನ್ಸಿ ಕೇರ್ ಅಂದರೆ ಆ ಡಾಕ್ಟ್ರು ಯಾವುದೇ ಎಮರ್ಜೆನ್ಸಿ ಪೇಷಂಟ್ನ ಯಾವುದನ್ನು ಅವ್ರು ರಿಜೆಕ್ಟು ಮಾಡಲ್ಲ, ನೆಗ್ಲೆಕ್ಟು ಮಾಡಲ್ಲ. ಯಾವುದೇ ಎಮರ್ಜೆನ್ಸಿ ಪೇಷಂಟ್ಗೆ ತೊಂದರೆ ಆಗೋ ಥರ ನಾವು ಯಾವತ್ತೂ ಮಾಡಲ್ಲ. ಆದರೆ ತುರ್ತು ಇವು ಒಂದು ಪರೀಕ್ಷೆ ಬಿಟ್ಟು OPD ಸೇವೆ 100% ರದ್ದಾಗ್ತದೆ. OPD ಸೇವೆ ನಾಳೆ ಇರಲ್ಲ ಆಲ್ ಓವರ್ ಕರ್ನಾಟಕ. ಸಚಿವ ದಿನೇಶ್ ಗುಂಡೂರಾವ್ ಬೆಂಬಲ. ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ ಅಂತ ಮನವಿ. ನಾಳಿನ ವೈದ್ಯರ ಪ್ರತಿಭಟನೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಪರೋಕ್ಷ ಬೆಂಬಲ ಸೂಚಿಸಿದ್ದಾರೆ. ಪ್ರತಿಭಟನೆಯ ಉದ್ದೇಶ ಸರಿ ಇದೆ, ಅವರ ಹಕ್ಕನ್ನು ಅವರು ವ್ಯಕ್ತಪಡಿಸಲಿ, ಆದರೆ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಆಸ್ಪತ್ರೆ ನಡೀತಾ ಇರ್ತದೆ, ಮೆಡಿಕಲ್ ಶಾಪ್ ನಡೀತಾ ಇರ್ತದೆ. ಅದರಿಂದ ಅವರು ಕರೆದಿದ್ದಾರೆ. ಅದೇ ಸಾರ್ವಜನಿಕ ತೊಂದರೆ ಆಗಬಾರ್ದು. ಡಾಕ್ಟರ್ಸ್ ಇದನ್ನು ಕೂಡ ತಿಳ್ಕೋಬೇಕು. ಸ್ಟ್ರೈಕ್ ಮಾಡಲಿ, ಒಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸಲಿ, ಅದು ಒಪ್ಕೊಳ್ತೀನಿ. ಆದರೆ ಸಾರ್ವಜನಿಕರು ಕೂಡ ತೊಂದರೆ ಆಗಬಾರ್ದು. ಕನಿಷ್ಠ ಮಟ್ಟದಲ್ಲಾದರೂ ಸರ್ವಿಸಸ್ ನಡಿಬೇಕು. ನಾವು ಪೂರ್ತಿ OPDನೇ ಇಡೋದಿಲ್ಲ ಅಂತ ಕೂಡ ಹೇಳೋದು ಸರಿಯಲ್ಲ. ಕನಿಷ್ಠ ಮಟ್ಟದಲ್ಲಾದರೂ ಡಾಕ್ಟರ್ಸ್ನ ಇಟ್ಬಿಟ್ಟು ಮಿಕ್ಕಿದವರೆಲ್ಲ ಅವರು ಸ್ಟ್ರೈಕಿಗೆ ಹೋಗ್ಬೋದು. ನಾವು ಇದನ್ನು ಮಾಡಬಾರ್ದು ಅಂತ ಹೇಳೋದಿಲ್ಲ. ಯಾಕಂದರೆ ಉದ್ದೇಶ ಒಳ್ಳೆಯದೇ ಇದೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಮಾಡಲಿ ಅಂತ ನಾನು ಹೇಳ್ತೀನಿ. ಒಟ್ಟಾರೆ ನಾಳೆ ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಎಚ್ಚರ ವಹಿಸಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.